ಆತ್ಮೀಯ H16 ಅರ್ಥಾತ್ ಹೇ ಸಿತಾರಾಮದ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೊತೆ ಅವರ ಆತ್ಮೀಯರೇ. ದೆಹಲಿ ಸರ್ಕಾರ ಅಂದರೆ ಕೇಜ್ರಿವಾಲ್ ಸರ್ಕಾರ ಇತ್ತಲ್ಲ, ಅದು ಬಿದ್ದು ಹೋಗ್ಬೋದಾ ಇವತ್ತಿನ ರೇಖಾ ಗುಪ್ತಾ ಅವರ ಸರ್ಕಾರ? ಯಾಕಂದರೆ ಅಲ್ಲಿ ಭಾಳ ಚರ್ಚೆ ಜೋರ್ದಾರ್ ನಡೀತಾ ಇದೆ. ಮನೋಜ್ ತಿವಾರಿ ಮತ್ತು ಪ್ರವೇಶ್ ವರ್ಮಾ ಅತೃಪ್ತರಿದ್ದಾರೆ ಅವ್ರು. ಯಾಕಂದರೆ ದೆಹಲಿಯಲ್ಲಿ BJP ಸರ್ಕಾರ ಬರೋಲ್ಲಿ ಅವ್ರು ಭಾಳ ದೊಡ್ಡ ಕೆಲಸ ಅದ. ಹೋರಾಟ ಮಾಡಿದವರು ಅದಾರ, ಕೇಜ್ರಿವಾಲ್ ವಿರೋಧವಾಗಿ ಸಾಕಷ್ಟು ಸಂಘಟನೆ ಮಾಡಿದವರು ಅದಾರ, BJP ಎದ್ದು ನಿಲ್ಲೋದು ಕಾರಣೀಕರ್ತರಾಗಿದ್ದಾರೆ. ಅವರಲ್ಲಿ ಯಾರಾದ್ರೂ ಚೀಫ್ ಮಿನಿಸ್ಟರ್ ಮಾಡ್ಬೋದು, ಮುಖ್ಯಮಂತ್ರಿ ಮಾಡ್ಬೋದು ಅನ್ನೋಳಗಾಗಿ ರೇಖಾ ಗುಪ್ತಾರನ್ನು ಮಾಡಿಬಿಟ್ರು. ಯಾಕಿದು? ಇದರಿಂದಾಗಿ ಸಹಜವಾಗಿ ಮನೋಜ್ ತಿವಾರಿ ಅವ್ರನ್ನಂತೂ ಇನ್ನೂ ಜೋರ್ದಾರ್ ಅಂತ ತೃಪ್ತಿ ಅದ. ಯಾಕಂದರೆ ಉತ್ತರಾಖಂಡದ ಪೂರ್ವದ ಉತ್ತರಾಖಂಡದ ಹೆಚ್ಚು ಕಡಿಮೆ ಭಾಳಷ್ಟು ಜನ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಆ ಜನರ ಮತ ಸಾಕಷ್ಟು ಅದಲ್ಲ. ಪ್ರವೇಶ್ ವರ್ಮಾ ಸ್ವತಃ ಕೇಜ್ರಿವಾಲ್ ಸೋಲಿಸೋರಾಗಿದ್ದಾರೆ. ಹೀಗಾಗಿ ತಮಗೆ ಬರ್ಬೋದು CM ಸೀಟಾ ಅನ್ನುವಂಥದ್ದು ಅದು ಸುಳ್ಳಾಗಿದೆ ಇವತ್ತು. ಹೀಗಾಗಿ ಅವರು ನಿರಂತರವಾಗಿ ಕೇಜ್ರಿವಾಲ್ರ ಈ ಆಮ್ ಆದ್ಮಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸುದ್ದಿಗಳು ಬರ್ತಾ ಇದ್ದಾವೆ. ಹಾಗಾದ್ರೆ ಬಿದ್ದು ಹೋಗ್ತದನ ರೇಖಾ ಗುಪ್ತಾ ಅವ್ರ ಸರ್ಕಾರ? ಭಾಳ ಜನ ಅದೇ ರೀತಿ ಹೇಳ್ತಾ ಇದ್ದಾರೆ. ಇವರು ಬಂದ್ರಪ್ಪ ಅಂತಂದ್ರೆ ಮೋಸ್ಟ್ ಬಿದ್ದು ಹೋಗ್ತದೆ ಅಂತೇಳಿ. ಕೇಜ್ರಿವಾಲ್ಗಳು ಯಾವುದೋ ಪ್ರಸಂಗದಲ್ಲಿ ಏನಾದರೂ ಮಾಡಿ ಆ ಸರ್ಕಾರನ ಬೆಳೆಸ್ಬೇಕು ಅನ್ನೋಂಥ ತರ್ಕದ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಇದು ಎಷ್ಟು ಮಟ್ಟಿಗೆ ಸರಿ, ತಪ್ಪ, ಸುಳ್ಳ, ಕರೆ ನೋಡ್ಬೇಕು ಮುಂದಿನ ದಿನದಲ್ಲೇ. ಆದರೆ ಇದೇ ಸಮಯದಲ್ಲೇ ರೇಖಾ ಗುಪ್ತಾ ಆದರೂ ಸಹಿತ ಒಬ್ಬ ತನ್ನ ಭಾಷೆಯನ್ನು ಬೇಕಾಬಿಟ್ಟಿ ಮಾತಾಡುವಂಥ ಹೆಣ್ಮಗಳಾಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ, ಗಾಲಿ ಗಲೋಸ್ ಅಂದ್ರೆ ಬೈಗಳನ್ನು ಉಪಯೋಗ ಮಾಡುವಂಥ ಹೆಣ್ಮಗಳಾಗಿದ್ದಾರೆ. ಹೀಗಾಗಿ ಸ್ವತಃ ಕೇಜ್ರಿವಾಲ್ಗೂ ಸಹಿತ ಅವ್ರ ತಾಯಿ ಹೊಟ್ಟೆಯಲ್ಲಿ ಕಳಿಸ್ತೀನಿ ಅನ್ನುವಂಥ ಮಾತಾಡಿದ್ದಾರೆ. ಇದೇನು ಸಣ್ಣ ಮಾತಾಡಲಿ. ಒಬ್ಬ ಮುಖ್ಯಮಂತ್ರಿ ಆಗಿದ್ದಲ್ಲಿ ಇದು ಇಂಥ ಮಾತಾಡೋರು ತಪ್ಪು. ಅದ್ರ ಜೊತೆಗೆ 2500 ಮಾತು ಇಲ್ಲ, ಹೆಣ್ಮಕ್ಳು ಕೊಡ್ಬೇಕಾದ ಮಾತಾಡಿದರು. ಮೊದಲನೇ ಕ್ಯಾಬಿನೆಟ್ ಮೀಟಿಂಗದ ಮೊದಲನೇ ದಿನನೇ ಡಿಸಿಷನ್ ತೊಗೊಳ್ತಾನೆ ಅಂತೇಳಿ ಸ್ವತಃ ಮೋದಿಯವರು ಆಶ್ವಾಸನೆ ಕೊಟ್ಟಿದ್ದರು. ಅದ್ರ ಬಗ್ಗೆ ಚರ್ಚೆನೂ ಇಲ್ಲ. ಈಗ ಮತ್ತೆ ಹೊಸ ಶುರು ಮಾಡಿಬಿಟ್ಟಾರ, ಖಜಾನೆ ಖಾಲಿ ಆಗ್ಯದ, ದಿವಾಳಿ ಬಿಸಿಯಾರು ಅಂತೇಳಿ. ಖಜಾನೆ ತುಂಬಿದ ಅಂತ ನೋಡೋಣ ಅಂತ. ಇವ್ರು ಖಜಾನೆ ತುಂಬೋದು ಯಾವಾಗ? ಇವ್ರು ಕೊಡೋದು ಯಾವಾಗ? ಇವರು ಖಜಾನೆ ತುಂಬೋದೇ ಇಲ್ಲ. ಈಗಾಗಲೇ ನಮ್ಮ ಸಾಲದ ಬಜೆಟ್ ಗೊತ್ತದ ದೆಹಲಿದು. ಇಡೀ ದೇಶದ BJP ಸರ್ಕಾರಗಳು ಎಲ್ಲ ಸರ್ಕಾರಗಳು ಸಾಲದ ಬಜೆಟ್ ಮಾಡಿಸ್ತಾ ಇದ್ದಾವೆ. ಅಂದಾಗ ಖಾಲಿ ಇರ್ತದೆ ಖಜಾನೆ. ಅದು ತುಂಬಿದ ಮೇಲೆ ಕೊಡೋರು ಇವರು ಫ್ರೀ ಅಂದರೆ ಇದರ ಅರ್ಥ ಇದು ಸುಳ್ಳು, ಜುಮ್ಲಾ, ಇನ್ನೊಂದು ಜುಮ್ಲಾ ಆಗಲಿ ಹೊರಟದ್ದು 2500 ಅನ್ನುವಂಥದ್ದು. ಅದರಲ್ಲೂ ಎದುರಾಳಿ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ರು ಆದೇಶಿ ಘಟನೆಗಳಿದ್ದಾರಲ್ಲಿ. ಅವರು ಸಾಕಷ್ಟು ಮಾತಿನ ಮಲ್ಲರು, ಅವರು ಒಳ್ಳೆಯ ಅಭ್ಯಾಸಿಗರು, ಬುದ್ಧಿವಂತರು. ಹೀಗಾಗಿ ಅವರು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ತಿವಾರಿ ಅವರಿಗೂ ಪ್ರವೇಶ್ ವರ್ಮಾ ಅವರಿಗೂ ಗಾಳ ಹಾಕಿದ್ದಾರೆ. ಸರ್ಕಾರ ಬಿದ್ದು ಹೋಗುವಂತ. ಇದೇ ಸಂದರ್ಭ ಇನ್ನೊಂದು ತಪ್ಪು ಮಾಡ್ತಾ ಇದ್ದಾರೆ ರೇಖಾ ಗುಪ್ತಾ ಅವರು. ಏನಪ್ಪ ಅಂತಂದ್ರೆ ಗಾರ್ಡನ್ಗಳ ಮುಂದೆ ಅಥವಾ ಗಾರ್ಡನ್ಗಳಲ್ಲಿ ವೆಹಿಕಲ್ಗಳು ನಿಲ್ಲಿಸೋರು, ಗಾಡಿಗಳು ನಿಲ್ಲಿಸೋರಿಗೆ ನೀವು 20-30 ದಿನದ ಪೇಮೆಂಟ್ ಹಚ್ತಾ ಇದ್ದಾರೆ, ಅವರು ಬಿಲ್ ಹಚ್ತಾ ಇದ್ದಾರೆ. ಇದು ದೊಡ್ಡದಂಥ ಒಂದು ಆವಾಜನ್ನು ದೆಹಲಿಯಲ್ಲಿ ಹಾಕ್ತಾಯಿದೆ. ಯಾಕಂದ್ರೆ ದೆಹಲಿಯಲ್ಲಿ ಹಿಂದಿದ್ದ ಸರ್ಕಾರ ಅಂತ ಯಾವುದು ಮಾಡ್ತಾ ಇರಲಿಲ್ಲ. ಯಾಕಂದರೆ ಗಾರ್ಡನ್ ಆಗಲಿ ಮತ್ತೇನೋ ಆಗಲಿ ಸಾರ್ವಜನಿಕ ಕೂತು ಮಾತಾಡುವಂಥ ಒಂದು ಶಾಂತ ಜಾಗ ಅದು. ಅದಕ್ಕೆ ಟ್ಯಾಕ್ಸ್ ಹಾಕುವಂಥ ಕೆಲಸ ಮಾಡಿರಲಿಲ್ಲ. ಆದರೆ ಟ್ಯಾಕ್ಸ್ ಶುರು ಮಾಡಿದ್ರು. ಯಾಕಂತಂದ್ರೆ ಖಾಲಿ ಆಗೈತಿ ಖಜಾನೆ ಅಂತೇಳಿ. ಇದರ ಅರ್ಥ ಏನಪ್ಪ ಅಂದರೆ ಟ್ಯಾಕ್ಸ್ ಹೆಚ್ಚಾಗೋದು, ನೀವು ತುಂಬಬೇಕು, ಟ್ಯಾಕ್ಸ್ ತುಂಬಿದ ಮೇಲೆ ನೀವು ಖಜಾನೆ ತುಂಬಿಸ್ಬೇಕು, ಖಜಾನೆ ತುಂಬಿದ ಮೇಲೆ ನಿಮ್ದು 2500 ಆಗಿ ವಿಚಾರ ಮಾಡೋಣ ಅಂತ. ಇದರ ಅರ್ಥ ಏನಪ್ಪ ಅಂದ್ರೆ ಸುಳ್ಳುಗಳ ಮೇಲೆ ಸುಳ್ಳು ಹೇಳುವಂಥದ್ದು ಜುಮ್ಲಾಬಾಜಿ ಶುರು ಆಯಿತು BJPದು. ಹೀಗಾಗಿ ದೆಹಲಿಯಲ್ಲಿಯ ಸರ್ಕಾರ ಎಲ್ಲಿಯವರೆಗೆ, ಎಷ್ಟು ದಿನಗಳವರೆಗೆ, ಎಷ್ಟು ವರ್ಷಗಳವರೆಗೆ ಅನ್ನುವಂಥ ದೊಡ್ಡ ಪ್ರಶ್ನೆ ಇರ್ತದೆ. ಇದೇನು ಟ್ಯಾಕ್ಸ್ ಹೇರಿದ ತಕ್ಷಣ ಅದಕ್ಕೆ ಏನಪ್ಪ ಅಂದ್ರೆ 10 ರೂಪಾಯಿ 20 ರೂಪಾಯಿ ಒಂದು ರೇಟ್ ಫಿಕ್ಸ್ ಮಾಡಿದ ತಕ್ಷಣ ಅಲ್ಲೆಲ್ಲ ಜನ ನಿಧಾನಕ್ಕೆ ದೆಹಲಿ ಜನ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದೇನಪ್ಪ ಎಂಥ ಸರ್ಕಾರ ಬಂತು ಅಂತೇಳಿ. ನಮ್ಮ ಪರಿಸ್ಥಿತಿ ಹೆಂಗಾಯ್ತು ಅಂದರೆ ಊದುಕೊಂಡು ಒದರು ತೊಗೊಂಡಂಗೆ ಆಗಿದ್ದಿಲ್ಲ ಅಂತೇಳಿ ಶುರು ಆಗ್ಯದ. ಒಂದು ಕಡೆ ರೇಖಾ ಗುಪ್ತಾ ಅವರ ಅಸಭ್ಯ ವರ್ತನೆ, ಅಸಭ್ಯ ಮಾತುಗಳು. ಎರಡನೇ ಕಡೆ ಅಲ್ಲಿ BJP ಸರ್ಕಾರ ಅಥವಾ ಮೋದಿ ಅಥವಾ ಈಗ ಗೊತ್ತಿದ್ದ ನಿಮಗೆ ಶಾರ್ ಅವರು
ತಮಗೆ ಬೇಕಾದಂಥ ವ್ಯಕ್ತಿ ಅಂತಂದು ಮುಖ್ಯಮಂತ್ರಿ ಮಾಡೋದು ನಾವು ನೋಡಿದ್ದೀವಿ. ಈಗಾಗಲೇ ಮಧ್ಯಪ್ರದೇಶದಲ್ಲಿ ಆಗಿರ್ಬೋದು, ರಾಜಸ್ಥಾನದಲ್ಲಿ ಆಗಿರ್ಬೋದು, ಅದು ಮಾಡಿದ್ದಾರೆ. ಈಗ ಅಂಥದ್ದು ಇಲ್ಲಿ ಮಾಡಲಿಕ್ಕೆ ಹೋಗಿ ರೇಖಾ ಗುಪ್ತಾ ಅಂತಂದು ಕೂಡಿಸಿದ್ದಾರೆ. ಅದಕ್ಕಾಗಿ ರೇಖಾ ಗುಪ್ತಾ ಅವರು ಈಗೇನು ಕ್ಯಾಂಡಿಡೇಟಪ್ಪ ಅಂದ್ರೆ ಮೋದಿಯವ್ರ ಕ್ಯಾಂಡಿಡೇಟ್ ಅವರು. ಈ ಮೋದಿಯವ್ರ ಕ್ಯಾಂಡಿಡೇಟ ಈಗ ಆಡಳಿತದಲ್ಲೂ ಸಹಿತ ಈ ರೀತಿ ಚಿಟ್ತಾ ಇದ್ದಾರೆ. ಏನಪ್ಪ ಅಂದ್ರೆ ಗಾರ್ಡನ್ಗಳಲ್ಲಿ ಯಾವುದೋ ವೆಹಿಕಲ್ ಅಥವಾ ಮೋಟ್ರ್ ಬೈಕ್ ಇರ್ಬೋದು, ಕಾರ್ಗಳಿರ್ಬೋದು, ಮತ್ತೆ ತಂದು ನಿಲ್ಲಿಸಿದ ಅದಕ್ಕೆ ಬಾಡಿಗೆ ಕೊಡಬೇಕು. ಇದರಿಂದ ಬಿ ಜೆ ಪಿಯ ಈ ನಡೆಯಿಂದ ದೆಹಲಿಯಲ್ಲಿ ಜನ ನಿಧಾನಕ್ಕೆ ಅವರು, ಯಾಕಂದರೆ ಈಗಾಗಲೇ ಕೇಜ್ರಿವಾಲ್ ಆಡಳಿತದಲ್ಲಿ ಸಾಕಷ್ಟು ಸುಖವನ್ನು ಅನುಭವಿಸಿದರು. 5-6 ಗ್ಯಾರಂಟಿಗಳು, ಫ್ರೀ ನೀರು, ಫ್ರೀ ವಿದ್ಯುತ್ತು ಇವೆಲ್ಲ ಅನುಭವಿಸಿದ ಜನ ಇವತ್ತು ಹೇಗಾಗಿ ಮತ್ತೆ ಮರಳಿ ದುಡ್ಡು ಕಟ್ಟೋದು ಅಂತಂದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಮತ್ತೊಂದು ಕ್ರಾಂತಿ ಆಗ್ತಿದೆ ಅನ್ನೋದು ಎರಡು ಮಾತೇ ಇಲ್ಲ. ಜನ ನಿಧಾನಕ್ಕೆ ಹೆಸರು ಕೊಡ್ತಾ ಇದ್ದಾರೆ, ನಾವು ತಪ್ಪು ಮಾಡಿದ್ದೀನಪ್ಪ, ಇದನ್ನು ಆಯ್ಕೆ ಮಾಡಿ ಅಂತೇಳಿ. ಬಿ ಜೆ ಪಿ ಅಂತ ತಪ್ಪು ಮಾಡಿದ್ದು ನಾವು ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದೇ ಸಂದರ್ಭದಲ್ಲಿ ಇಂಡಿಯಾ ಗಠಬಂಧನ ಆಗಿರ್ಬೋದು, ಇನ್ನುಳಿದ ವಿರೋಧ ಪಕ್ಷಗಳಾಗಿರ್ಬೋದು ಎಲ್ಲನೂ ನಿಧಾನಕ್ಕೆ ರಾಹುಲ್ ಗಾಂಧಿಯವ್ರ ಕಡೆ ಬರ್ತಾ ಇದ್ದಾರೆ ಅನ್ನುವಂಥ ಮಾತುಗಳು. ಅವ್ರನ್ನ ಯಾಕೆ ಪ್ರಧಾನಿ ಮಾಡಬಾರ್ದು, ನಿತೀಶ್ ಕುಮಾರ ಮತ್ತು ನಾಯ್ಡು ಅವ್ರು ಯಾಕೆ ಹೊರಗೆ ಬಂದು ಇವ್ರು ಸಪೋರ್ಟ್ ಮಾಡಬಾರ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಪ್ಪ ಅಂತಂದ್ರೆ ಇದೇ ಮುಂದುವರಿದಪ್ಪ ಅಂತಂದ್ರೆ ಅವ್ರ ಮಾತನ್ನು ಕೇಳ್ಕೊಂಡು ಹೋಗುವಂಥದ್ದು ಮತ್ತು ಬಿ ಜೆ ಪಿ ಏನೋ ಮುಂದಿನ ಶಾಶ್ವತಗಳು ಅಂಥದ್ದು ಆಗ್ತದೆ ಅನ್ನುವಂಥದ್ದು. ಹೀಗಾಗಿ ಎದುರಾಳಿ ಪಕ್ಷಗಳು ಹೊಡೆಯುವಂಥ ಮಾಡುವಂಥ ಕೆಲಸ ಇಲ್ಲಿವರೆಗೆ ಬಿ ಜೆ ಪಿ ಮಾಡ್ತಾಯಿತ್ತು. ಈಗ ಇಂಡಿಯಾ ಆ ಕೆಲಸ ಮಾಡ್ತದನಾ ಅನ್ನೋ ಪ್ರಶ್ನೆಗಳು ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ದಿಲ್ಲಿಯ ಸುತ್ತಮುತ್ತ ಇವತ್ತು ನಾವು ಅಂದ್ಕೊಂಡಂಗೆ ಬಿ ಜೆ ಪಿ ಪರ ಗಾಳಿ ಅನ್ನೋಕ್ಕಿಂತ ವಿರೋಧ ಗಾಳಿ ಜಾಸ್ತಿ ಆಗ್ಲಿಕ್ಕತ್ತದ ರೀ. ಅದಕ್ಕಾಗಿ ಏನು ಬೇಕಾದ್ದು ಆಗ್ಬೋದಲ್ಲೇ. ಒಂದು ಕಡೆ ಕೇಜ್ರಿವಾಲ್ರು ಮನೋಜ್ ತಿವಾರಿನ ಸಿ ಎಂ ಮಾಡ್ಬೋದು, ಇಲ್ಲ ಪ್ರವೇಶ್ ವರ್ಮಾ ಅವರು ಮಾಡ್ಬೋದು. ಪ್ರವೇಶ್ ವರ್ಮಾ ಅವರು ಸ್ವತಃ ನಮ್ಮ ಕೇಜ್ರಿವಾಲ್ ಸೋಲಿಸಿದವರು. ಹೀಗಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಪ್ರವೇಶ್ ವರ್ಮಾ ಮತ್ತು ಮನೋಜ್ ತಿವಾರಿ ಇಬ್ಬರಲ್ಲಿ ಯಾರನ್ನಾದ್ರೂ ಸಿ ಎಂ ಮಾಡಿ ಸಪೋರ್ಟ್ ಮಾಡುವಂಥದ್ದು ಹೊರಗಿನಿಂದ ಕೆಲಸ ಮಾಡೋ ಸಾಧ್ಯತೆಗಳು ಇದ್ದಾವೆ. ಮತ್ತು ಬಿ ಜೆ ಪಿಯಲ್ಲಿ ಅಂದರೆ ನಿಮ್ಗೆ ಗೊತ್ತದ ಕೊನೆ ಮಾತು, ಕೊನೆ ಡಿಸಿಷನ್ ಯಾರಿದ್ದಾರೆ ಮೋದಿ ಅವ್ರದ್ದು ಮತ್ತು ಶಾ ಅವ್ರದ್ದು. ಹೀಗಾಗಿ ಇನ್ನು ಅವರ ವಿರೋಧವಾಗಿ ಬಿ ಜೆ ಪಿಯಲ್ಲಿ ನಿಂತರೆ ಕೆಲಸ ಆಗೋದಿಲ್ಲ. ಅದಕ್ಕಾಗಿ ಹೊರಗೆ ಬಂದ ಹೊಸ ಸರ್ಕಾರ ಯಾಕೆ ರಚನೆ ಮಾಡಬಾರ್ದು ಅನ್ನೋದು ಅವರಲ್ಲಿ ತಿಳಿಯಲ್ಲೇ ಸಣ್ಣಾಗಿ ಹುಳ ಹೊಕ್ಕೊಂಡು ಬಿಟ್ಬಿಟ್ಟದ. ಈ ಎಲ್ಲ ಕಾರಣಗಳಿಂದಾಗೆ ದಿಲ್ಲಿ ಅಸಮಾಧಾನದ ಮಡ್ಡಲ್ಲಿ ಕುಳಿತಂಗೆ ಆಗಿಬಿಟ್ಟದ. ಜನ ನಿಧಾನಕ್ಕೆ ಎಚ್ಚರಗೊಳ್ತಾ ಇದ್ದಾರೆ. ಏನಪ್ಪ ಇದು ಟ್ಯಾಕ್ಸ್ ಮತ್ತು ಹೊಸ ಬರ್ಲಿಕ್ಕೈತಿದ್ವು, ಮೋದಿಯವ್ರ ಸರ್ಕಾರ ನಮ್ಗೆ ಹೊಸ ಟ್ಯಾಕ್ಸ್ ಕೊಡಿಸ್ಲಿಕ್ಕೈತು ಅನ್ನೋಂಥ ಭಯನೂ ಅವ್ರಿಗೆ ಕಾಡ್ಲಿಕ್ಕೈತದ. ಏನೋ ಒಂದು ಅತಂತ್ರ ಸ್ಥಿತಿ ಇಟ್ಕೊಂಡು ಮನಸ್ಥಿತಿ ಇಟ್ಕೊಂಡು ಮತ ಹಾಕಿ ಇರಲಿ ಸಲ ಬಿ ಜೆ ಪಿ ಕೊಟ್ಟು ನೋಡೋಣ ಅಂತೇಳಿ ಅಧಿಕಾರವನ್ನು ದೆಹಲಿ ಜನ ಕೊಟ್ಟಿದ್ದಾರೆ ಇವತ್ತು. ಆದರೆ ಇವತ್ತು ಈ ಅಧಿಕಾರ ಕೊಟ್ಟಿದ್ದ ಅಲ್ಲಿ ದೆಹಲಿ ಜನರಿಗೆ ಇನ್ನು ಇದಕ್ಕೆ ಬಾಡಿಗೆ ಕೊಡೋದು, ಇದಕ್ಕೆ ದಂಡ ಕೊಡೋದು, ಇದಕ್ಕೆ ಟ್ಯಾಕ್ಸ್ ಕೊಡೋದು ಎಲ್ಲ ಬರೋ ಸಾಧ್ಯತೆಗಳು ಎದ್ದು ಕಾಣ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮನೋಜ್ ತಿವಾರಿ, ಪ್ರವೇಶ್ ವರ್ಮಾ ನಮ್ಮ ಇವ್ರ ಜೊತೆ ಕೂಡ್ತಾರ ಅನ್ನೋ ಮೊದಲೇ ಪ್ರಶ್ನೆ. ಕೇಜ್ರಿವಾಲ್ ಜೊತೆಗೆ, ಆಮ್ ಆದ್ಮಿ ಜೊತೆಗೆ. ಅದರ ನಂತರದಲ್ಲೇ ಈ ಟ್ಯಾಕ್ಸ್ ಹಾಕಿದ್ದು ಇದು ಹಿಂದೆ ತಗೊಳ್ತದಲ್ಲ ಸರ್ಕಾರ, ದೆಹಲಿ ಸರ್ಕಾರ, ರೇಖಾ ಗುಪ್ತಾ ಅವ್ರ ಸರ್ಕಾರ ಅನ್ನೋದು ಮತ್ತೊಂದು ಪ್ರಶ್ನೆ. ಮತ್ತು ನಿಧಾನಕ್ಕೆ ಅಲ್ಲಿಯೂ ಸಹಿತ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಅಧಿಕಾರಿಗಳ ಶಾಹಿ ಜನರಲ್ಲೇ. ಹೀಗಾಗಿ ಒಟ್ಟಾರೆ ಬಿ ಜೆ ಪಿಗೆ ಕಷ್ಟದ ದಿನಗಳು ಬಂದು ಏನೋ. ಯಾಕಂದ್ರೆ ಹೀಗಾಗಿ ದೆಹಲಿ ಜನರಲ್ಲೇ ವಿಶೇಷವಾಗಿ ಪ್ರಶ್ನೆ ಶುರುವಾಗ್ತಾ ಇದ್ದಾವೆ. ಆರಂಭದಲ್ಲಿ ಟ್ಯಾಕ್ಸ್ ಸ್ಟಾರ್ಟ್ ಆಯ್ತಲ್ಲಪ್ಪ ಇದು ಅಂತೇಳಿ, ಮತ್ತು ಅದೇ ಕಾಲಕ್ಕೆ 2500 ಇನ್ನು ಬರಲಿಕ್ಕಿಲ್ಲ ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಲಿಕ್ಕತ್ತದ. ಇದರ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ಆಮ್ ಆದ್ಮಿ ಪ್ರಯತ್ನ ಮಾಡ್ತಾ ಇದೆ. ಒಟ್ಟಾರೆಯಾಗಿ ದಿಲ್ಲಿಯ ರೇಖಾ ಗುಪ್ತಾರ ಬದಲಾಗಿ ಮನೋಜ್ ತಿವಾರಿ ಅಥವಾ ಪ್ರವೇಶ್ ವರ್ಮಾ ಇವರಲ್ಲಿ ಗದ್ದುಗೆ ಇರ್ಬೋದಾ ಆಮ್ ಆದ್ಮಿ ಸಪೋರ್ಟ್ದಿಂದ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಎಲ್ಲರನ್ನೂ ಕಾಡ್ಲಿಕ್ಕತ್ತದ. ಇದಕ್ಕೆ ನೀವೇನು ಹೇಳ್ತೀರಿ? ಬದಲಾಗ್ಬೋದಾ ದೆಹಲಿ ಸರ್ಕಾರ, ಇಲ್ಲ ಅದೇ ಮುಂದುವರಿಬೋದಾ? ಏನಾದರೂ ಕಾಮೆಂಟ್ ಮಾಡಿ ತಿಳಿಸ್ತಾ ಇರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.